ಹೆಲೋ ಅಂತ ಮಾಸ್ ದಿಸ್ ಇಸ್ ಶಾರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಇಲ್ಲ ಅಂದರೆ ಟೈಟಲ್ಲು ತಮ್ಮೇಲೆಲ್ಲ ನೋಡಿರ್ತೀರಾ. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಟೇಸ್ಟ್ ಮಾಡಿರ್ತೀವಿ, ಆಮೇಲೆ ಮಧ್ಯಾಹ್ನ ಲಂಚ್ ಟೈಮಲ್ಲೂ ಟೇಸ್ಟ್ ಮಾಡಿರ್ತೀವಿ, ಡಿನ್ನರು ಟೇಸ್ಟ್ ಮಾಡ್ತೀವಿ. ಬಟ್ 24 hours ಬಿರಿಯಾನಿ ಸಿಗುತ್ತಂತೆ ನೋಡಿ. ನಾರ್ಮಲ್ ಆಗಿ ನಾವು ಬಿರಿಯಾನಿನ ಬಿಡ್ತೀವಿ, ಹೈದರಾಬಾದ್ ಬಿರಿಯಾನಿ ಇರುತ್ತೆ, ಆಂಬೂರ್ ಬಿರಿಯಾನಿ ಇರುತ್ತೆ, ದೊಣ್ಣೆ ಬಿರಿಯಾನಿ ಇರುತ್ತೆ. ಸೊ ಇದು ಬಂದು ಒಂದು ಪ್ಯಾಟರ್ನ್ ವೈಸ್ ಅಂದ್ರೆ ಶಿಫ್ಟ್ ವೈಸ್ ಮಾಡ್ಕೊಂಡು ಬಂದಿದ್ದಾರೆ. ಬೇಸಿಕಲಿ ನಿಮ್ಗೆ ಮಿಡ್ ನೈಟ್ ಬಿರಿಯಾನಿ ಇದೆ ಮೇನ್ ಕಾನ್ಸೆಪ್ಟ್, ಮಿಡ್ ನೈಟ್ ಮತ್ತೆ ಅರ್ಲಿ ಮಾರ್ನಿಂಗ್. ಸೊ ಮಿಡ್ ನೈಟ್ ಅಲ್ಲಿ ಬಂದು ನಿಮ್ಗೆ ಈ ಒಂದು ಹೈದರಾಬಾದ್ ಬಿರಿಯಾನಿ ಇರ್ತದೆ. ಅರ್ಲಿ ಮಾರ್ನಿಂಗ್ ಅಲ್ಲಿ ನಮ್ಮ ಲೋಕಲ್ ದೊಣ್ಣೆ ಬಿರಿಯಾನಿ ಕಬಾಬು, ಇದರಲ್ಲಿ ಹೈದರಾಬಾದ್ ಬಿರಿಯಾನಿ ಕಬಾಬು. ಮಧ್ಯಾಹ್ನ ಬಂದ್ರೆ ನೀವು ನಾರ್ಮಲ್ ಆಗಿ ಹೈದರಾಬಾದಿ ಬಿರಿಯಾನಿ ಇರ್ತದೆ, ಆಂಬೂರ್ ಬಿರಿಯಾನಿ ಇರ್ತದೆ, ದೊಣ್ಣೆ ಬಿರಿಯಾನಿ ಇರಲ್ಲ. ಮಧ್ಯಾಹ್ನ ಬಂದ್ರೆ ನೀವು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಹೋಗಿ ನಾವು ದಮ್ ಬಿಡಿಸೋ ಶಾರ್ಟ್ಸ್ ನೋಡ್ಕೊಳ್ಳಿ ಬನ್ನಿ. ಸೊ ಓಕೆ ಅಂತ ಮಸ್ ಫಸ್ಟ್ ಬಂದು ಇವ್ರ ಹತ್ರ ಇರೋ ಒಂದು ಅಥೆಂಟಿಕ್ ನಾಟಿ ಸ್ಟೈಲ್ ಬಿರಿಯಾನಿ ಅಂತೀವಲ್ಲ, ಮಿಡ್ ನೈಟ್ 2 ಗಂಟೆ ಒಂದು ಬಿಸಿ ಬಿಸಿ ಆಗಿರೋ ಒಂದು ಸಕ್ಕದಾಗಿರೋ ಒಂದು ಬಿರಿಯಾನಿ ಟೇಸ್ಟ್ ಮಾಡ್ತೀವಿ. ಅದು ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಲೈಕ್ ಜೀರಾ ಸಾಂಬಾರು ರೈಸ್ ಯೂಸ್ ಮಾಡೋರೆ. ಬಿರಿಯಾನಿಯಲ್ಲಿ ಅರೋಮಾ ಇರಲಿ, ಹೈದರಾಬಾದ್ ವೈಸ್ ಫ್ಲೇವರು, ಲೇಯರ್ಡ್ ರೈಸು ಪರ್ಫೆಕ್ಟ್ ಆಗಿದೆ. ಎಕ್ಸಾಕ್ಟ್ಲಿ ಒಂದು ಅಥೆಂಟಿಕ್ ಹೈದರಾಬಾದ್ ಬಿರಿಯಾನಿ ಅಂತೀವಲ್ಲ, ಎಕ್ಸಾಕ್ಟ್ಲಿ ಆ ಥರ ಇದೆ. ಈಗ ಆಂಬೂರ್ ಬಿರಿಯಾನಿ ಹೆಂಗಿದೆ? ಅಷ್ಟೇ ಚೆನ್ನಾಗಿ ಲೆಕ್ಕದಲ್ಲಿ ಆ ಮಸಾಲ ಹಂಗೆ ಇನ್ಫ್ಯೂಸ್ ಆಗಿರೋದು, ಜೊತೆಗೆ ಒಂಥರ ಈ ಒಂದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಹಿಂಗಿರುತ್ತಂದ್ರೆ ಖಾರ ಖಾರ ಆ ಥರ ಇರುತ್ತೆ. ಬಟ್ ಇದು ಬಂದು ಲೋಕಲ್ ಆಗಿ ನೀವು ಯಾವ ಟೈಮಲ್ಲಿ ತಿಂದ್ರೂ ಆ ಒಂದು ಹೋಟ್ಲಲ್ಲಿ ತಿಂತೀವಲ್ಲ ಅದೇ ರೀತಿಯಾಗಿರುತ್ತೆ ಬಿರಿಯಾನಿ. ನಿಮಗೆ ಟೇಸ್ಟು ಖಾರ ಅಂತೂ ಇರೋದೇ ಇಲ್ಲ ಬಿಡಿ. 1 ಗಂಟೆ ಸ್ಟಾರ್ಟ್ ಮಾಡ್ತಾರೆ, 1:30 ಅಷ್ಟರಿಗೆ ಎಲ್ಲ ಇವ್ರದ್ದು ಇಲ್ಲಿ ಅರೇಂಜ್ಮೆಂಟು ಎಲ್ಲ ಸೆಟಪ್ ಮಾಡಿ ಮ್ಯಾಕ್ಸಿಮಮ್ ಅಂದರೆ ಟೈಮಿಂಗು 5 o'clock ಅಲ್ಲಿವರೆಗೆ ಇವರು ಇಲ್ಲಿ ಸೇಲ್ ಮಾಡ್ತಾರೆ. ಅವರ ಟೈಮಿಂಗ್ಸ್ ಇರೋದು 4 ಗಂಟೆನೇ. ಬಟ್ ಇನ್ನೂ ಖಾಲಿ ಆಗಿಲ್ಲ, ಇನ್ನೂ ಜನ ಜಾಸ್ತಿ ಇದ್ದಾರೆ ಅಂದರೆ ಟಿಲ್ ಮ್ಯಾಕ್ಸಿಮಮ್ ಆಗಿ ಒಂದು 5 ಗಂಟೆವರೆಗೆ ಇವರು ಇಲ್ಲಿ ಇಟ್ಟಿರ್ತಾರೆ. ನನ್ನ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಮೇಯ್ನಾಗಿ ಒಂದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಹೋಗಿದ್ದೀವಿ, ಬಟ್ ಇದರ ಮಿಡ್ ನೈಟ್ ಬಿರಿಯಾನಿ ಎಲ್ಲೂ ಹೋಗಿಲ್ಲ. ಫಸ್ಟ್ ಟೈಮ್ ಇಲ್ಲಿ ಓಪನ್ ಆಗಿದೆ. ಮೋಸ್ಟ್ಲಿ ಇಲ್ಲಿ ಕ್ಯಾಬ್ ಡ್ರೈವರ್ಸು ಜೊತೆಗೆ ಮತ್ತು ಇಲ್ಲಿಂದ ಊರಿಗೆ ಹೋಗೋರು ಡೈರೆಕ್ಟಾಗಿ ಇಲ್ಲಿಂದ ಪಾರ್ಸಲ್ ತೊಗೊಂಡು ಹೋಗ್ತಾರೆ, ಅಥವಾ ಇಲ್ಲೇ ಒಂದು ಸ್ಟಾಪ್ ಹಾಕಿ ಇಲ್ಲೇ ಟೇಸ್ಟ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ತಾರೆ. ಯಾಕಂದ್ರೆ ನಾವು ನಾರ್ಮಲ್ ಆಗಿ ಹೈದರಾಬಾದಲ್ಲೂ ಹೋಗಿ ವಿಡಿಯೋ ಮಾಡಿದ್ದೀವಿ. ಸೊ ಮಸಾಲೆ ನಿಮಗೆ ಇನ್ನೂ ಬೇಕಂದ್ರೆ ಇನ್ನೂ ಜಾಸ್ತಿ ಮಸಾಲೆ ಹಾಕೋಬಹುದು ನೀವು, ಅದು ನಿಮ್ಮ ಪ್ರಿಫರೆನ್ಸ್. ಕಬಾಬ್ ಟ್ರೈ ಮಾಡೋಣ. ನೋಡಿ ಕಬಾಬು, ಆ ಕಬಾಬ್ ಪೀಸ್ ನೋಡಿ ಎಷ್ಟು ಜ್ಯೂಸಿ ಆಗಿ ಒಳಗಡೆ ಮೀಟು, ಅದೇ ರೀತಿ ಟೆಂಡರ್ ಆಗಿರೋ ಒಂದು ಮೀಟು, ಅದು ನೋಡಿದ್ರೇ ಗೊತ್ತಾಗುತ್ತೆ. ಒಂದು ಡೀಪ್ ಫ್ರೈಡ್ ಆಗಿ ಒಂದು ಪರ್ಫೆಕ್ಟ್ ಆಗಿರೋ ಒಂದು ಕಬಾಬ್ ಮಸಾಲೆ ಹಾಕಿ ಅದು ಈ ಒಂದು ಮಿಡ್ ನೈಟ್ ಟೈಮಲ್ಲಿ ತಿನ್ನಕ್ಕೆ ಒಂಥರ ಮಜವಾಗಿರುತ್ತೆ ಈ ಒಂದು ಬಿರಿಯಾನಿ. ಅದು ಕಬಾಬ್ ಜೊತೆ ಬ್ಲೆಂಡ್ ಮಾಡೋಗಿ ಅದೊಂಥರ ಡಿಫ್ರೆಂಟ್ ಕೊಡುತ್ತೆ. ಈ ಕಡೆ ಆರಾಮಾಗಿ ಸರ್ವಿಸ್ ವರೆಗೆ ಬರ್ತೀರಾ ನೀವು, ಈ ಕಡೆ ಕೋನಪ್ಪನ ಅಗ್ರಹಾರ ಅಂತೀವಿ ಈ ಒಂದು ಏರಿಯಾಗೆ. ಸೊ ಟುವರ್ಡ್ಸ್ ನೀವು ಹೊಸಕೋಡಿಂದ ಬಂದ್ರೆ
ಒಂದು 200 ಮೀಟರ್ ದಾಟಿ ಸರ್ವಿಸ್ ರೋಡ್ ಬರುತ್ತೆ ಲೆಫ್ಟ್ ಅಲ್ಲಿ. ಸೊ ಅಲ್ಲಿ ಬಂದ್ರೆ ನೀವು ಈ ಒಂದು ಹೋಟೆಲ್ ಇರುತ್ತೆ, ಬಂದು ಆರಾಮಾಗಿ ಫೀಸ್ಟ್ ಎಂಜಾಯ್ ಮಾಡ್ಬೋದು. ನಮ್ಮ ಸ್ಟೈಲ್ ಆಗಿ ಒಂದು ದೊಡ್ಡ ಬೈಟ್ ಹೋಗೋಣ. ಸೊ ಸ್ಲೈಟ್ಲಿ ಅದ್ರ ಗೋಬಿಟ್ ಸ್ವಲ್ಪ ರೈತನ್ ಹಾಕೊಂಡು ಹಂಗೆ ಲೆಗ್ ಪೀಸ್ ಇರೋ ಆ ಮೀಟ್ ತಗೊಂಡು ಹಂಗೆ ಸ್ವಲ್ಪ ಕಬಾಬಿಂದ ಒಂಚೂರು ಮೀಟ್ ತಗೊಂಡು ಚೆನ್ನಾಗಿ ಇದನ್ನ ಪ್ಯಾಕ್ ಮಾಡಿ ಲೆಟ್ಸ್ ಗೋ ಒಂದು ಮೆಗಾ ಬೈಟ್. ಬಿರಿಯಾನಿ ರೇಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಜಸ್ಟ್ 120 rupees ಮಾತ್ರನೇ. ಜಸ್ಟ್ 120 rupeesಗೆ ಒಂದು ಪರ್ಫೆಕ್ಟ್ ಆಗಿರೋ ಪರ್ಫೆಕ್ಟ್ ಹಚ್ಕೊಳ್ತೀನಿ ಒಂದು ಹೈದರಾಬಾದಿ ಬಿರಿಯಾನಿ ಸಾಕಾಗಿದೆ. ಒಳಗಡೆ ಇನ್ನೊಂದು ಸ್ವಲ್ಪ ದಮ್ ಬೇರೆ ಆಗ್ತಿದೆ. ನೆಕ್ಸ್ಟ್ ಹಂಗೆ ಇದನ್ನ ಖಾಲಿ ಆಗಿದೆ ನೆಕ್ಸ್ಟ್ ಮಾಡಕ್ಕೆ ಅಂತ ಬಿರಿಯಾನಿದು ಲಾರಿ ಡ್ರೈವರ್ಗಳು ಅಥವಾ ಆನ್ ದ ವೇ ಕಡೆಯಿಂದ ಲೈಕ್ ಊರಿಗೆ ಟ್ರಾವೆಲ್ ಮಾಡ್ತಾರಲ್ಲ ಅವರೆಲ್ಲ ಬರ್ತಾರೆ. ಚೆನ್ನಾಗಿದೆಯಪ್ಪ. ನಿಮಗೆ ಹೆಂಗ್ ಅನ್ಸ್ತಿದ್ರು? ನಾರ್ಮಲಿ ಒಂದು ಬಜೆಟ್ ಫ್ರೆಂಡ್ಲಿ ರೇಟ್. ಮಿಡ್ ನೈಟಲ್ಲಿ ತಿನ್ನೋದು ಒಳ್ಳೇದಿಲ್ಲ ಅಂತ ಒಂದು ಕಿಕ್ಗೋಸ್ಕರ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಒಂದು ಮಿಡ್ ನೈಟಲ್ಲಿ ಬಂದು ಹೇಗಿರುತ್ತೆ ಲೈಕ್ ಅದರದ್ದು ಒಂಥರ ಅಡ್ವೆಂಚರ್ಸ್ ಆಗಿರುತ್ತಲ್ಲ, ಎಲ್ಲೋ ಅಂತ ದೂರದಿಂದ ಬರ್ತೀರಾ ಬಿರಿಯಾನಿ ಟೇಸ್ಟ್ ಮಾಡೋಕ್ಕೆ. ಮೇಯ್ನಾಗಿ ಆ ಬಿರಿಯಾನಿ ಬಂದು ಸೆಟ್ ಮಾಡಲ್ಲ, ಮೇಯ್ನಾಗಿ ಅಷ್ಟು ಸಖತ್ತಾಗಿದೆ. ಜಾಸ್ತಿ ಖಾರ ಅನ್ನೋದು ಓವರ್ ಆಗಿರಲ್ಲ. ಒಂದು ಅಥೆಂಟಿಕ್ ನಾಟಿ ಸ್ಟೈಲ್ ಬಿರಿಯಾನಿ ತಿಂದ ಹೇಗಿರುತ್ತೋ ಅದೇ ರೀತಿ ಇದೆ. ಈಗ ನೆಕ್ಸ್ಟ್ ಬಂದು ನಾವು ಕಬಾಬ್ ಇಸ್ಕೊಳ್ಳೋಣ. ಅದೇ ರೀತಿಯಾಗಿ ಮಶ್ರೂಮ್ ಕಬಾಬ್ ಲೈಟಾಗಿ ಇಸ್ಕೊತೀನಿ, ಯಾಕಂದರೆ ಇದೇ ತುಂಬ ಜಾಸ್ತಿ ಆಗಿಬಿಡುತ್ತೆ. ಬನ್ನಿ. ಸೊ ನೆಕ್ಸ್ಟ್ ಬಂದು ನಾವು ವೆಜ್ ಲವರ್ಸ್ಗೋಸ್ಕರ ಲೈಕ್ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೀವಿ. ಮಶ್ರೂಮ್ ಪಲಾವ್ ಅನ್ಬೋದು ಇದನ್ನು ಬೇಸಿಕ್ಕಾಗಿ. ಸೊ ಪೀಸಸ್ ಎಲ್ಲ ಕಾಣಿಸ್ಬೋದು ನಿಮಗೆ. ಆ ಮಶ್ರೂಮ್ ಆ ಒಂದು ಪೀಸಸ್ಸೇ ಸಕ್ಕ ಜ್ಯೂಸಿ ಆಗಿದೆ. ವೆಜ್ ಲವರ್ಸ್ಗೆ ಖಂಡಿತ ಇದು ಸ್ವರ್ಗ. ಸೊ ಇದ್ರದ್ದು ಮಸಾಲೆ ಹೇಗಿದೆ ಅಂತ ನೋಡೋಣ ಬನ್ನಿ. ಪೀಸ್ ಜೊತೆ ಹೋಗ್ತೀನಿ ಡೈರೆಕ್ಟಾಗಿ ಮಶ್ರೂಮ್ ಪೀಸ್ ಜೊತೆ. ಅಂದರೆ ಇದರಲ್ಲಿ ನಿಮಗೆ ಆ ಸೇಮ್ ಮಸಾಲೆ ಅನ್ಸಲ್ಲ ನಿಮಗೆ. ಏನು ಗ್ರೀನ್ ಮಸಾಲೆ ಇರುತ್ತಲ್ಲ ಆ ಚಿಕನ್ ಬಿರಿಯಾನಿಗೆ ಆ ಥರ ಮಸಾಲೆ ಅನ್ಸಲ್ಲ. ಒಂಥರ ಸಟ್ಲಾಗಿರುತ್ತೆ ಮಸಾಲೆ. ಓವರಾಲ್ ಖಾರ ಇರಲ್ಲ. ಅದರ ಸ್ಪೈಸಸ್ಸು ತುಂಬ ಜಾಸ್ತಿ ಇರುತ್ತೆ. ಈ ಮರಾಠಿ ಮೊಗ್ಗು ಆಮೇಲೆ ಈ ಚಕ್ಕೆ ಲವಂಗ ಸೊ ಅವೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರೆ ಇದರಲ್ಲಿ. ನೋಡ್ಬೋದು ಹಂಗೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಚಕ್ಕೆ ಅಂತ ಒಂದು ಹೋಪಲ್ಲಿ ಈ ಒಂದು ಬಿರಿಯಾನಿ ಹಾಕಿದೀವಿ. ಈಗ ಮಿಡ್ ನೈಟ್ ಬಿರಿಯಾನಿ ಆಲ್ಮೋಸ್ಟ್ ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಅದು ನಾವು 1 ತಿಂಗಳು 2 ತಿಂಗಳು ಮುಂಚೆ ಇದೇ ರೋಡ್ ಅಲ್ಲಿ ಸಿಲ್ಕ್ಬೋರ್ಡ್ ರೂಪಿನಗರ ಅಲ್ಲೊಂದು ಮಿಡ್ ನೈಟ್ ಬಿರಿಯಾನಿ ಇತ್ತು. ಅದು ಬಂದು ದೊಣ್ಣೆ ಬಿರಿಯಾನಿ, ಅಥೆಂಟಿಕ್ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ. ಅಲ್ಲೊಂದು ವಿಡಿಯೋ ಮಾಡಿದ್ವಿ. ಈಗ ಬಂದು ಇಲ್ಲಿ ಈ ಒಂದು ಮಿಡ್ ನೈಟ್ ಬಿರಿಯಾನಿ ಹೋಟೆಲ್ಗೆ ಬಂದಿದ್ವಿ. ಇಲ್ಲಿನ ಮೇನ್ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದ್ದು 24 hours ಬಿರಿಯಾನಿ ಸಿಗುತ್ತೆ. ಬೆಳಗ್ಗೆ ಬಂದ್ರೂ ಇರುತ್ತೆ, ಮಧ್ಯಾಹ್ನ ಇರುತ್ತೆ, ಅದೇ ರೀತಿ ಬಂದ್ರು ನೀವು ರಾತ್ರಿನೂ ಇರುತ್ತೆ. ಹಂಗೆ 24 hours ಇರುತ್ತೆ ಬಿರಿಯಾನಿ ಯಾವಾಗ ಬಂದ್ರು. ಆಲ್ ರೈಟ್, ಓಕೆ ಅಂತ ಸೊ ಫೈನಲಿ ಬಂದು ಒಂದು ಸಖತ್ ಕ್ರೇವಿಂಗ್ ಆಗ್ತಿತ್ತು ಮಿಡ್ ನೈಟ್ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ. ಸೊ ಬಿರಿಯಾನಿನ ಎಂಟೈರ್ ಆಗಿ ಕಂಪ್ಲೀಟ್ ಆಗಿ ಅದನ್ನ ಖಾಲಿ ಮಾಡಿ ಬಂದಿದ್ದೀವಿ. ಸೊ ನಾವು ಟೇಸ್ಟ್ ಮಾಡೋ ಟೈಮಲ್ಲಿ ಆಂಬೂರ್ ಬಿರಿಯಾನಿ ನಮಗೆ ಸಿಕ್ತು. ಬಟ್ ನೀವು ಬರೋ ಟೈಮಲ್ಲಿ ಆಂಬೂರ್ ಬಿರಿಯಾನಿ ಇರಲ್ಲ, ಮೋಸ್ಟ್ಲಿ ಇರಲ್ಲ. ಯಾಕಂದ್ರೆ ಜಸ್ಟ್ ಹೈದರಾಬಾದಿ ಬಿರಿಯಾನಿ ಮಾತ್ರ ಹಾಕಿರ್ತಾರೆ. ಸೊ ನಮಗೆ ಸಪರೇಟ್ ಆಗಿ ಒಂದು ಪ್ಲೇಟ್ ಮಾತ್ರ ಇಕ್ಕಿದ್ರು, ಸೊ ಅದನ್ನ ಟೇಸ್ಟ್ ಮಾಡಿದ್ವಿ ನಾವು. ನನಗೆ ಓವರ್ ಆಲ್ ಬಂದು ಇವರ ಆಂಬೂರ್ ಬಿರಿಯಾನಿಗಿಂತಾನು ಹೈದರಾಬಾದಿ ಬಿರಿಯಾನಿ ತುಂಬಾ ಇಷ್ಟ ಆಯ್ತು. ಅದರ ಮಸಾಲೆ ವೈಸ್ ಇರ್ಲಿ ಮತ್ತೆ ಕ್ವಾಂಟಿಟಿ ವೈಸ್ ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲ ನೋಡಿರ್ತೀರಾ ನೀವೇ. ಸೊ ಬೇಸಿಕಾಗಿ ನನಗೆ ಚಿಕನ್ಗಿಂತ ಇವರ ಮಶ್ರೂಮ್ ಬಿರಿಯಾನಿ ತುಂಬ ಅದ್ಭುತವಾಗಿತ್ತು. ಆ ರೈಸ್ ಬಂದು ಅಷ್ಟೊಂದು ಜಾಸ್ತಿ ಅಂಟಿಲ್ಲ, ಅದರ ಉದ್ರಿ ಆಗಿರುತ್ತಂತಲ್ಲ ಈಗ ಸಪ್ರೇಟು ಆ ಥರ ಇತ್ತು ರೈಸು. ಅದು ತಿನ್ನೋಕ್ಕೂ ಒಂಥರ ಮಜಾ ಇರುತ್ತೆ. ಆಮೇಲೆ ಮೋಸ್ಟ್ಲಿ ಬಂದು ನೈಟ್ ಕ್ರೇವಿಂಗ್ಸ್ ಇರುತ್ತಲ್ಲ ಒಬ್ಬರಿಗೆ, ಲೈಕ್ ಮಧ್ಯರಾತ್ರಿ ಲೈಕ್ ಮಿಡ್ ನೈಟ್ಗೆ ಏನಾರ ಬಿರಿಯಾನಿ ತಿನ್ನಬೇಕು ಅಥವಾ ಕಬಾಬ್ ತಿನ್ನಬೇಕು ಹಂಗಿರೋರು ಖಂಡಿತ ಮಸ್ಟ್ ರೆಕಮೆಂಡೆಡ್ ಜಾಗ ಇತ್ತು ನಿಮಗೆ. ಆರಾಮಾಗಿ ಒಂದು 1 ಗಂಟೆ ಅಥವಾ 2 ಗಂಟೆ 3 ಗಂಟೆ ಯಾವಾಗಾರ ಬನ್ನಿ ನೀವು. ಇಲ್ಲಿ ನಿಮಗೆ ಬಿರಿಯಾನಿ ಸಿಗುತ್ತೆ, ಜೊತೆಗೆ ಕಬಾಬು ಇರುತ್ತೆ. ಸರೌಂಡಿಂಗಲ್ಲಿ ಇದ್ದೀರಾ ಅಂದರೆ ಖಂಡಿತ ಟ್ರೈ ಮಾಡಿ. ಹಂಗೆ ನೀವು ಎಲ್ಲಾರ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಈ ಕಡೆ ರೂಟಿಂದ ಹೋಗ್ತಿದ್ದೀರಾ ಅಂದರೆ ಸೊ ಇಂದ ಪಾರ್ಸಲ್ ತೊಗೊಂಡು ಹೋಗ್ಬೋದು ನೀವು. ಪಾರ್ಸಲ್ ಆಪ್ಷನ್ ಇದೆ ಇಲ್ಲಿ. ಈಗ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಬಾಯ್ ಫ್ರಮ್ ಬಾಯ್ ಶಾರುಖ್.